ಮನೇಲಿ ಸುಮ್ನೆ ಮಲಗಿದ್ದೆ. ನಮ್ಮಮ್ಮ ಗೊತ್ತಾಗಿದೆ ಅಂದ್ರೆ ಅದು ಏನ್ರಲ್ಲಿ ಹೊಡಿತಾರೋ ಏನೋ ನನಗೆ ಗೊತ್ತಿಲ್ಲ. ಇನ್ನೇನ್ ನಮ್ಮ ವರುಣ ಕಾಲ್ ಮಾಡ್ಬಿಟ್ಟು, ಬ್ರೋ ಬನ್ನಿ ಬ್ರೋ ವಿಲ್ಸನ್ ಗಾರ್ಡನ್ಗೆ ಹೋಗಿ ಮಸಾಲೆ ದೋಸೆ, ಈರುಳ್ಳಿ ದೋಸೆ, ಅದು ಇದು ಎಲ್ಲ ತಿನ್ನೋಣ ಅಂತಂದ. ನಾನು ಕೋರಮಂಗಲದಲ್ಲಿ ಇದೀನೋ ನಮ್ಮೂರಲ್ಲಿ ಇದೀನೋ ಅರ್ಥನೇ ಆಗ್ತಾ ಇಲ್ಲ. ಏನಿದು ಕತೆ? ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಒಂದು ಫುಡ್ ಬ್ಲಾಗಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮನೇಲಿ ಸುಮ್ಮನೆ ಮಲಗಿದ್ದೆ. ಇನ್ನೇನು ನಮ್ಮ ವರುಣ ಕಾಲ್ ಮಾಡ್ಬಿಟ್ಟು, ಬ್ರೋ ಬನ್ನಿ ಬ್ರೋ ವಿಲ್ಸನ್ ಗಾರ್ಡನ್ಗೆ ಹೋಗಿ ಮಸಾಲೆ ದೋಸೆ, ಈರುಳ್ಳಿ ದೋಸೆ, ಅದು ಇದು ಎಲ್ಲ ತಿನ್ನೋಣ ಅಂತಂದ. ಈಗ ನಾನು ಹೊರಗಡೆ ಹೋಗಿ ತಿನ್ಕೊಂಬರೋದೇನೋ ಓಕೆ, ನಮ್ಮಮ್ಮ ಗೊತ್ತಾಗಿದೆ ಅಂದ್ರೆ ಅದು ಏನ್ರಲ್ಲಿ ಹೊಡಿತಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ವರುಣ ಹೇಳಿದ್ದು ಕೂಡ ನನ್ನ ಒಳ್ಳೇದಕ್ಕೆ. ಕಂಟೆಂಟು ಅಂತ ಹುಡುಕ್ತಾ ಇದ್ದೆ. ಒಂದು ಫುಡ್ ಬ್ಲಾಗಿಂಗ್ ರಿವ್ಯೂನು ಮಾಡ್ಬಿಡೋಣ ಆಗಿದ್ದಾಗಲಿ. ನಾನು ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು. ನನ್ನ ಪೋಸ್ಟ್ಗಳಲ್ಲಿ ಹೈಯೆಸ್ಟ್ ವ್ಯೂ ಹೋಗಿರೋದು ಒಂದೇ ಒಂದು ಪೋಸ್ಟು 100K ವ್ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಯಾರು ಆ ವಿಡಿಯೋನ ಇಷ್ಟಪಟ್ಟಿದ್ದಾರೆ. ಯಾಕೆ ಅಂದರೆ ನಾನು ಅದನ್ನು ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಅಂದ್ಬಿಟ್ಟು ಹಂಗೆ ಆಗ್ದೆ. ಬಟ್ ಆದರೆ ಅದು ದೇವರಾಣೆ ಇಷ್ಟೊಂದು ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ಯಾರ್ಯಾರೆಲ್ಲ ನೋಡಿದ್ದೀರಾ ಪ್ರತಿಯೊಬ್ಬರಿಗೂ ಹಾರ್ಟ್ಫುಲ್ ಥ್ಯಾಂಕ್ಸ್. ಹಂಗೆ ಇನ್ನು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಮಿಸ್ ಮಾಡದೆ ಪೇಜ್ನ ಫಾಲೋ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬು ಮಾಡ್ಕೊಬಿಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೊಂದಷ್ಟು ಎನ್ಕರೇಜ್ಮೆಂಟ್ ಮಾಡೋ ವಿಡಿಯೋಗಳಲ್ಲಿ ಖುಷಿ ತಂದ್ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನು ಕೋರಮಂಗಲದಲ್ಲಿ ಇದ್ದೀನೋ ನಮ್ಮೂರಲ್ಲಿ ಇದೀನೋ ಅರ್ಥನೇ ಆಗ್ತಾ ಇಲ್ಲ. ಅಲ್ಲಿ ಅವನು ಹೆಲ್ಮೆಟ್ ಹಾಕೊಂಡಿರೋ 3 ಜನ ಹೋಗ್ತವ್ರು. ಇನ್ನೊಬ್ಬನೇ ಅವನು ಹೆಲ್ಮೆಟ್ ಹಾಕಿದ್ರೆ ಅಲ್ಲೊಬ್ಬ ಹೋಗ್ತವನು. ಇನ್ನೇ ಯಾರೋ ಇಲ್ಲಿ ಹೆಲ್ಮೆಟ್ಗಳು ಹಾಕ್ದಿರೋ ಹೋಗ್ತವ್ರೆ. ಏನಿದು ಕತೆ? ಇಲ್ಲೊಂದಿಬ್ರು ಹೋಗ್ತವ್ರೆ. ಸೈಕ್ ಸೈಕ್ ಎಲ್ಲ ಸೈಕ್ ಹೆಲ್ಮೆಟ್ ಇಲ್ದಿರೋ ಎಲ್ಲ ಸೈಕ್. ನಾವು ಅಂದ್ರೆ ಟೈಮು ಅಂದ್ರೆ ನಾವು ವರುಣ 9:15 ಬರಕ್ ಹೇಳ್ದ. ನಾನು 9:50 ಬಂದೆ. ಇಲ್ಲೇ ಕಾಯ್ತವ್ ನಮ್ಮ ವರುಣ. ಈಗ ನಮ್ಗೆ ದಾರಿ ತೋರ್ಸೋ ದಾರಿ ದೀಪ ನಮ್ಮ ವರುಣನೇ ಕರ್ಕೊಂಡು ಹೋಗ್ತವನೆ. ಇದೇ ಅವ್ನು MT-15. ಒಂದಲ್ಲ ಒಂದಿನ ಇದು ರಿವ್ಯೂ ಮಾಡೇ ಮಾಡ್ತೀನಿ. ಅವ್ನು ತಗೊಂಡೋಗಿ ಬ್ರೋ ಅಂತಾನೆ. ನಾನೇ ತಗೊಂಡು ಹೋಗಕ್ ಆಗ್ದಿರಾ? ಅವ್ನು ಇಲ್ಲೇ ಇದ್ದಾನ, ಎಲ್ಲೋ ಸಿಂಗ್ಸಂದ್ರದಲ್ಲ ಅವನೇ. ಮತ್ತೆ ಇಲ್ಲೋಗೋ ವಿತೌಟ್ ಹೆಲ್ಮೆಟು. ನಾವು ಇವಾಗ ಕೋರಮಂಗಲ ಅಲ್ಲಿದ್ದೀವ ಗೊತ್ತಾಗ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ ಅವ್ರು ಬೇರೆ 50% ಆಫರ್ ಬಿಟ್ಟವ್ರೆ. ಈ ತರ ಬಿದ್ರೆ 50% ಅಲ್ಲ 100% ಕೊಟ್ರು. ಈ ರೇಂಜ್ ಟ್ರಾಫಿಕ್ ವೈಲೇಷನ್ ಕೋರಮಂಗಲ. ಇಲ್ಲೊಂದು ಒಂದಲ್ಲ ಎರಡು. ಕೊನೆಗೂ ಈರುಳ್ಳಿ ದೋಸೆ ತಿನ್ನಕ್ಕೆ HSR ಬೆಲೆಂಡೂರಿಂದ ಬಂದು ವಿಲ್ಸನ್ ಗಾರ್ಡನ್ಗೆ ಬಂದಿದ್ದೀವಿ. ಈ ಪಾರ್ಟಿ ಜನ. ಈ ಹೋಟ್ಲಿಗೆ ಹೆಸರಿಲ್ಲ ಏನಿಲ್ಲ. ಇಲ್ಲಿ ಸ್ಟ್ಯಾಂಡಿಂಗ್ ಫೆಸಿಲಿಟಿನೂ ಇದೆ, ಒಳಗಡೆ ಸಿಟ್ಟಿಂಗ್ ಫೆಸಿಲಿಟಿ ಇದೆ. ಒಳ್ಳೆ ಈರುಳ್ಳಿ ದೋಸೆ ತಿನ್ನಬೇಕು ಅಂತಂದರೆ ವಿಲ್ಸನ್ ಗಾರ್ಡನ್ ಟಿಫನ್ಸಲ್ಲಿ ಒಂದ್ಸರಿ ಟ್ರೈ ಮಾಡಿ. ಯಾಕೆ ಅಂತಂದರೆ ಇವರಿಲ್ಲಿ ಯಾವುದೇ ರೀತಿ ಬ್ರ್ಯಾಂಡಿಂಗ್ ಏನೂ ಮಾಡ್ತಾ ಇಲ್ಲ. ಇವರ 40 years ಎಕ್ಸ್ಪೀರಿಯನ್ಸ್, 40 years ಟ್ರಸ್ಟ್ ಏನು ಇಟ್ಟಿದ್ದಾರೆ ಅದೇ ಹೇಳುತ್ತೆ ಇವ್ರ ಬ್ರ್ಯಾಂಡ್ ಎಂಥದ್ದು ಅಂತ. ಇಲ್ಲಿನ ಫೇಮಸ್ ಆನಿಯನ್ ದೋಸೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ. 2 ಸೆಕೆಂಡ್ಗೆ ಕೊಟ್ಬಿಡೋದ. ಬರೀ ದೋಸೆನೇ ಅಲ್ಲ, ಇವ್ರ ಹತ್ರ ಇಡ್ಲಿ, ಗಟ್ಟಿ ಚಟ್ನಿ ಮತ್ತು ರೈಸ್ ಪಾತ್ ಇವೆಲ್ಲಾನು ಸಿಗುತ್ತೆ. ಕಮ್ಮಿ ಪ್ರೈಸ್ಗೆ ಇಷ್ಟೊಂದು ಐಟಮ್ ಎಲ್ಲ ಕೊಡ್ತಾ ಇದಾರೆ ಅಂತ ಯಾರು ಡೌಟೇ ಪಡ್ಬೇಡ್ರಿ. ಕ್ವಾಲಿಟಿಯಲ್ಲಂತೂ ಕಾಂಪ್ರಮೈಸೇ ಆಗಲ್ಲ. ನಾವು ಆನಿಯನ್ ದೋಸೆ, ರೈಸ್ ಪಾತ್ ತಿಂದ್ವಿ, ಸಕ್ಕತ್ತಾಗಿತ್ತು. ಇವ್ರ ಆಪರೇಟಿಂಗ್ ಟೈಮ್ ಬಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ. ನೀವು ಯಾರಾದ್ರೂ ಟ್ರೈ ಮಾಡಂಗಿದ್ರೆ ಈ ಟೈಮ್ ಒಳಗೆ ಬನ್ನಿ. ಸನ್ ಗಾರ್ಡನ್ ಟಿಫನ್ ಎದುರಿಗೆ ನಮ್ಮ ವರುಣ ವಿಜಯಲಕ್ಷ್ಮಿ ಸ್ಟೋರ್ ಅಲ್ಲಿ ತ್ರಿವೇಣಿ ಸಿಗುತ್ತೆ ಅಂತಂದ. ಏನಿದ್ರ ಸ್ಪೆಷಲ್ ಗುಲ್ಕನ್ನು ಬೆಣ್ಣೆ ಇದು ತ್ರಿವೇಣಿ. ಉಲ್ಟಾ ತಿಂತ ಇದ್ದೀನಿ, ಉಲ್ಟಾ ಸ್ಪೂನಲ್ಲಿ. ಸಾಕಾಗೈತೆ. ನಾನು ವರುಣ ಅಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಜೊತೆಗೆ ಪಾರ್ಸಲ್ಲು ಕಟ್ಸ್ಕೊಂಡು ತೊಗೊಂಡೋದ್ವಿ. ನೀವು ಯಾರಾದ್ರೂ ಬಂದರೆ ಟ್ರೈ ಮಾಡಿ.